ಮತ್ತೆ ನಾನು ಗರ್ಭಿಣಿಯಾಗಿದ್ದೀನಿ, ಆಗ ಭಗವದ್ಗೀತೆ ಓದೋದೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹೇಗೆ ಅಂತ ಹೆಣ್ಣನ್ನ ಕಂಟ್ರೋಲ್ ಮಾಡಕ್ಕೆ ಇಲ್ಲ ಸಲ್ಲದ ಮೌಢ್ಯಗಳನ್ನ ಬಿತ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಭಗವದ್ಗೀತೆಯನ್ನ ಓದಬೇಕಾದ್ರೆ ಕಟ್ಟುನಿಟ್ಟುಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ, ಹೌದಾ? ಮತ್ತೆ ನಾನು ಗರ್ಭಿಣಿಯಾಗಿದ್ದೀನಿ, ಆಗ ಭಗವದ್ಗೀತೆ ಓದೋದೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ದಾರೆ. ನೋಡಮ್ಮ, ತುಂಬಾ ಜನ ಹಿಂದಿನ ಕಾಲದಿಂದಲೂ ಹೆಣ್ಣನ್ನ ಕಂಟ್ರೋಲ್ ಮಾಡಕ್ಕೆ ಇಲ್ಲ ಸಲ್ಲದ ಮೌಢ್ಯಗಳನ್ನ ಬಿತ್ತಿದ್ದಾರೆ. ಹೆಣ್ಮಕ್ಳು ಓಂಕಾರ ಹೇಳ್ಬಾರ್ದು, ಗಾಯತ್ರಿ ಮಂತ್ರ ಹೇಳ್ಬಾರ್ದು, ಹಾಗೆ ಹೀಗೆ ಏನೇನೆಲ್ಲ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಭಗವದ್ಗೀತೆ ದೈವಿಕ ಗ್ರಂಥ ಅಲ್ಲ. ಅದನ್ನ ಇಟ್ಟು ಪೂಜೆ ಮಾಡೋದ, ಸುಮ್ಮನೆ ಶ್ಲೋಕ ಓದ್ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳೋದಲ್ಲ. ಭಗವದ್ಗೀತೆನ ಸರಿಯಾಗಿ ತಿಳ್ಕೊಂಡ್ರೆ ಜೀವನದ ಮೌಲ್ಯಗಳನ್ನ ಅದ್ಭುತವಾಗಿ ತಿಳಿಸುತ್ತೆ. ಎಲ್ಲ ಅದನ್ನ ದೇವರು ಗ್ರಂಥ ಮಾಡಿ ಇಟ್ಬಿಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಸರಳವಾಗಿ ಸಹಜವಾಗಿ ಬದುಕತಕ್ಕಂಥ ಕಲೆ ಇದೆ. ಸ್ಟ್ರೆಸ್ ಫ್ರೀ ಲೈಫ್, ಒತ್ತಡಗಳನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕತಕ್ಕಂಥ ಟೆಕ್ನಿಕ್ಸ್ ಇದೆ. ನೀನ್ ನಾನಾ ಸಮಸ್ಯೆಗಳಲ್ಲಿ ತೊಳಲಾಡ್ತಾ ಇರ್ತೀಯ, ಅದನ್ನೆಲ್ಲ ಬಗೆಹರಿಸ್ಕೊಂಡು ನೆಮ್ಮದಿಯಾಗಿರುವಂತಕ್ಕಂಥ ತತ್ವಗಳಿದೆ. ಸರಿಯಾಗಿ ತಿಳ್ಕೊಂಡಿಲ್ಲ. ಭಗವದ್ಗೀತೆನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ನೀವು ಓದಿ ಅದರತಕ್ಕಂಥ ವಿಚಾರಗಳನ್ನ ಚಿಂತನೆ ಮಾಡಿ ಮಂಥನ ಮಾಡಿ ಬದುಕಿಗೆ ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗುತ್ತೆ. ಸುಮ್ಮನೆ ಒಂದ್ ಕಡೆ ಇಟ್ಬಿಟ್ಟೇನೋ ಒಂದು ಪೂಜೆ ಮಾಡ್ಕೊಂಡಿದ್ರಲ್ಲ, ಅದೆಲ್ಲ ಸುಳ್ಳು. ಯಾರು ಬೇಕಾದ್ರೂ ಓದ್ಬೋದು. ಅದಕ್ಕೆ ಶ್ರೀಕೃಷ್ಣ ಒಂದಲ್ಲಿ ನಾನೊಂದು ಉಪನ್ಯಾಸದಲ್ಲಿ ಕೇಳ್ತಾ ಇದ್ದ ಒಂದು ಕತೆ. ಅಲ್ಲಿ ಕೃಷ್ಣ ಒಂದ್ಸ ಸಡನ್ ಆಗಿ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋದಾಗ ವಿದುರ ಇರೋದಿಲ್ಲ. ವಿದುರನ ಹೆಂಡತಿ ಮನೆ ಸ್ನಾನ ಮಾಡಿದಾಗ ಕೃಷ್ಣ ಬಂದ ಅಂತ ಖುಷಿಯಾಗಿ ಓಡ್ ಬಂದ್ಬಿಡ್ತಾರೆ. ಸ್ನಾನದ ಮನೆಯಿಂದ ಹಾಗೆ ಓಡ್ ಬಂದ್ಬಿಡ್ತಾಳೆ. ಅವಳು ಬಂದು ಹಾಗೆ ಕುಳಿತಿರ್ಬೇಕಾದ್ರೆ ಕೃಷ್ಣ ಹೋದ ತಕ್ಷಣ ಅವಳು ತೊಡೆ ಮೇಲೆ ಮಾಡ್ಕೊಂಡಿರ್ತಾನೆ. ಅಷ್ಟೊಂದು ಮಾತೃ ಪ್ರೇಮ. ಕೃಷ್ಣ ಅಂದ್ರೆ ಅಷ್ಟೊಂದು ಒಂದು ಮಗು ತರ. ಆಗ ವಿದುರ ಬಂದು ನೋಡ್ತಾನೆ, ಏನ್ ಹೀಗೆ ಮಲಗಿದ್ದಾನೆ ಕೃಷ್ಣ ಅಂದಾಗ ಆಶ್ಚರ್ಯ ಆಗತ್ತೆ. ಕೃಷ್ಣ ನಿದ್ದೆಲ್ಲಿರ್ತಾನೆ. ಅವಾಗ ಆ ವಿದುರ ಎಬ್ಬಿಸ್ತಾನೆ. ಅವನು ಎದ್ದು ಹೇಳ್ತಾನೆ, ಅಯ್ಯೋ, ನಾನು ತುಂಬಾ ವರ್ಷಗಳ ಮೇಲೆ ಅದ್ಭುತವಾದ ಮಾತೃ ಪ್ರೇಮವನ್ನು ಅನುಭವಿಸ್ತಾ ಇದ್ದೆ, ನಿನ್ನ ಯಾಕೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಕೇಳ್ತಾನೆ ಕೃಷ್ಣ. ಅಂದ್ರೆ ಅಲ್ಲಿ ಬರೀ ಭಾವನೆಗಳು ಮುಖ್ಯ. ಈ ಭಾವನೆಗಳನ್ನ ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಕಥೆಗಳನ್ನು ಹೇಳ್ತಾರೆ. ಸೊ ಬದುಕಿನಲ್ಲಿ ಭಾವ ಮುಖ್ಯ ಹೊರತು ಬೇರೆಲ್ಲ ಅಲ್ಲ. ಮನಸ್ಸಿನಲ್ಲಿ ಕಶ್ಮಲ ತುಂಬಿಕೊಂಡು, ದೇಹದಲ್ಲಿ ಕಶ್ಮಲ ತುಂಬಿಕೊಂಡು ಅದ್ರ ಮಡಿಗಿಡಿ ಎಲ್ಲ ಮಾಡಿ ಹಂಗೆ ಹಿಂಗೆ ಅಂತ ಮಾಡಿ ನೀನ್ ಮಾಡತಕ್ಕಂಥದ್ದು ವ್ರತ ಅಲ್ಲ, ಪೂಜೆ ಅಲ್ಲ, ಆರಾಧನೆ ಅಲ್ಲ. ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿ. ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನೀವು ಅಡ್ರೆಸ್ ಸಿಗುತ್ತೆ, ಅದು ಗೂಗಲ್ ಸಿಗುತ್ತೆ. ಶಾಂತಿ ಕುಂಜ ಅಂತ ಒಂದು ಆಶ್ರಮ ಇದೆ ಹರಿದ್ವಾರದಲ್ಲಿ. ಅದು ದೊಡ್ಡ ಆಶ್ರಮ. ನಾನು 10 days ಇದ್ದೆ. ಆಶ್ರಮದಲ್ಲಿ ಹೆಣ್ಮಕ್ಳೇನೆ ಗಾಯತ್ರಿ ಮಂತ್ರೋಪದೇಶ ಕೊಡೋದು, ಹೋಮಗಳನ್ನ ನಡೆಸೋದು ಎಲ್ಲ ಹೆಣ್ಮಕ್ಳೇ ಮಾಡ್ತಾರೆ. ಗಾಯತ್ರಿ ಮಂತ್ರದ ಪ್ರಯೋಜನಗಳಂತೂ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಎಲ್ಲರೂ ಮಾಡಬೇಕು ಅನ್ನತಕ್ಕಂಥದ್ದು ಕೆಲವು ಪದ್ಧತಿಗಳನ್ನ ಸತ್ತೋದ್ಮೇಲೆ ಮಾಡ್ತಾರಲ್ಲ, ಪಿಂಡ ಅರ್ಪಿಸೋದು, ಅದಕ್ಕೊಂದು ವ್ರತಗಳು ಏನೇನು ಮಾಡ್ತಾರಲ್ಲ, ಪೂಜೆಗಳು, ಅದನ್ನೆಲ್ಲ ಹೆಂಗಸರು ಮಾಡಿಸ್ತಾರೆ. ಹೆಂಗಸರು ಚಾಂಟ್ ಮಾಡ್ತಾರೆ, ಪ್ರತಿಯೊಂದು ಹೆಂಗಸರೇ ಮಾಡ್ತಾರೆ. ಯಾಕಂದ್ರೆ ಅಲ್ಲಿದೆ ಅವ್ರ ಎಕ್ಸಾಂಪಲ್ಸ್ ಕೊಟ್ಟರು, ವೇದಗಳ ಕಾಲಗಳಿಂದ ಯಾವ ರೀತಿ ಬಂದಿದೆ ಅಂತ. ಹೆಂಗಸರು ಎಲ್ಲವನ್ನು ಮಾಡಬಹುದು, ಶುಚಿಭೂತರಾಗಿ ಕುಳಿತುಕೊಂಡು ಪ್ರತಿಯೊಂದನ್ನು ಮಾಡಬಹುದು, ಯಾವುದೂ ಕಟ್ಟಳೆಗಳು ಇಲ್ಲ. ಇನ್ನು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಆ ಟೈಮಲ್ಲಿ ಭಗವದ್ಗೀತೆ ಓದ್ಬೇಕು ಅಂತ ಹೇಳ್ತಾರೆ. ಹೇಗೆ ಗುರುಜಿ? ನೀವು ಭಗವದ್ಗೀತೆ ಓದೋದ್ರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಅರ್ಥ ಆದ್ರೆ ನಿಮ್ಗೆ ಜ್ಞಾನ ಬರುತ್ತೆ. ಸೊ ಮನಸ್ಸು ಶಾಂತವಾಗಿದ್ದಾಗ, ಗರ್ಭಾವಸ್ಥೆಯಲ್ಲಿದ್ದಾಗ ಯಾವುದೇ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ, ಮಗು ಒಳಗಡೆ ಶಾಂತವಾಗಿರುತ್ತೆ, ಆ ನಾಲೆಡ್ಜ್ ಬರುತ್ತೆ.
ಈ ಕೆಲವು ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವು ಮಕ್ಳು ಹೆಂಗೆ ಆಡ್ತಿರ್ತಾರೆ, ತುಂಬಾ ಕೈಗಳು ಹಿಂಗೆಲ್ಲ ಆಡ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೊಳ್ತಾ ಅವ್ರ ಅಮ್ಮ ಯಾವಾಗ ಬರೀ ಮೊಬೈಲಲ್ಲಿ ಇರ್ತಾರೆ, ಬರೀ ಮೊಬೈಲಲ್ಲಿ ಇರೋದು, ಏನೇನೋ ನೋಡೋದು, ಗೇಮ್ಸ್ ನೋಡೋದು, ಟಿವಿ ಸೀರಿಯಲ್ ನೋಡೋದು. ಎಮೋಷನ್ಸ್ ಅಲ್ಲಿ ವ್ಯತ್ಯಾಸ ಆದಾಗ, ಭಾವನೆಗಳಲ್ಲಿ ವ್ಯತ್ಯಾಸ ಆದಾಗ ಸಹಜವಾಗಿ ದೇಹದ ಮೇಲೆ ವ್ಯತ್ಯಾಸ ಆಗುತ್ತೆ. ನೀವು ತುಂಬಾ ದುಃಖ ಪಟ್ಟಾಗ ನೋಡಿ, ಹೊಟ್ಟೆ ಸಂಕಟ ಆದಾಗ ಊಟನೇ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಆಘಾತಗಳಾದಾಗ ಹೆಂಗಾಯ್ತದು, ಹೊಟ್ಟೆ ಮೇಲೆ ಹಿಂಗೆ ಎಫೆಕ್ಟ್ ಆಯ್ತು, ಜೀರ್ಣಾಂಗದ ಮೇಲೆ ಹೇಗೆ ಎಫೆಕ್ಟ್ ಆಯ್ತು, ದೇಹ ನಡುಕ ಬರುತ್ತೆ, ಭಯ ಬಂದಾಗ ಬೆವರು ಬರುತ್ತೆ, ಇದೆಲ್ಲ ಎಮೋಷನ್ಸ್, ಥಾಟ್ಸ್. ಇದ್ರ ಬಗ್ಗೆ ಬೇಕಾದ್ರೆ ಮಾತಾಡಿದೀನಿ. ಸೊ ಹೀಗೆ ಗರ್ಭಾವಸ್ಥೆಯಲ್ಲಿದ್ದಾಗ ನಿಮ್ಮ ಮನಸ್ಸು ಶಾಂತವಾಗಿದ್ರೆ, ಒಳ್ಳೆಯ ಚಿಂತನೆಗಳನ್ನು ಮಾಡಿದ್ರೆ ಆ ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಂದಿನ ಕಾಲದಲ್ಲಿ ಓದಮ್ಮ ಟ್ರೆಡಿಷನಲ್ ಆಗಿ ಹೇಳ್ತಾ ಇದ್ರು. ಬಟ್ ಒಳ್ಳೆಯ ಚಿಂತನೆ, ಒಳ್ಳೆಯ ವಿಶ್ರಾಂತಿ, ಮನಸ್ಥಿತಿ, ನಗ್ನಗ್ತಾ ಇರೋದು, ಖುಷಿಯಾಗಿರೋದು, ಎಲ್ಲ ಸೇವೆ ಮಾಡೋದು, ಅದು ತುಂಬಾ ಮುಖ್ಯ. ಮತ್ತೆ ಈ ಪ್ರೆಗ್ನೆನ್ಸಿ ವಿಚಾರಕ್ಕೆ ಬಂದಾಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇದು ತುಂಬಾ ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ನಾವು ಹಳ್ಳಿನೊಂದು ಬಾವಿ ತೆಗಿಸ್ತಾ ಇದ್ವಿ. ಅದು ಕೆಲಸಕ್ಕೆ ಬರ್ತಾ ಇದ್ವಿ. ಅಲ್ಲೊಂದು ಪ್ರೆಗ್ನೆಂಟ್ ಲೇಡಿ, ಅವಳು ಮಣ್ಣು ಎತ್ಕೊಂಡು ಹೊರಗಡೆ ಹಾಕೋದು ಎಲ್ಲ ಮಾಡ್ತಿದ್ಲು. ನಮ್ಮ ತಂದೆ ಹೇಳ್ತಾ ಇದ್ರು, ನೋಡಮ್ಮ ನೀನು ಮಾಡಬೇಡ, ನೀನು ಈ ಟೈಮ್ನಲ್ಲಿ ಕೆಲಸ ಮಾಡಬಾರ್ದು, ಏನೋ ಹೆಚ್ಚು ಕಡಿಮೆ ಏನ್ ಮಾಡಬೇಕು, ನೀನು ಕೆಲಸಕ್ಕೆ ಬರಬೇಡ ನಾಳೆಯಿಂದ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದ್ರು. ತುಂಬು ಗರ್ಭಿಣಿ. ಆಯ್ತು ಬುದ್ಧಿ ನಾಳೆ ಬರಲ್ಲ ಅಂತ ಹೇಳಿದ್ಲು. ಆಮೇಲೆ ಮಧ್ಯಾಹ್ನ ಊಟದ ಬ್ರೇಕು, 1 ಗಂಟೆಗೆ ಹೋದ್ಲು. 1 ಗಂಟೆಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಮನೆಗೆ ಬಂದ್ವಿ. 3 ಗಂಟೆಗೆ ಬಂದ್ರೆ ಅವಳಿಗೆ ಗಂಡು ಮಗು ಆಯ್ತು. ಅವ್ರಿಗೆ ಆರಾಮಾಗಾಯ್ತು. ಸೊ ಅವ್ಳು ಕೆಲಸ ಮಾಡ್ತಾನೆ ಇದ್ಲು. ಈಗ ನಾವೇನ್ ಮಾಡ್ತೀವಿ, ಈ ಬೆಂಗಳೂರಲ್ಲಿ, ಸಿಟಿಗಳಲ್ಲಿ, ಅಲ್ಲಿ ಇಲ್ಲಿ ಪ್ರೆಗ್ನೆನ್ಸಿ ಟ್ರೀಟ್ಲೆಸ್ ಡಿಸೀಸ್, ಒಂದು ಕಾಯಿಲೆ ತರ. ಅದಕ್ಕೆ ಅದು ಮಾಡ್ಬೇಡ, ಇದು ಮಾಡ್ಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತೀವಿ. ಸೊ ನಾನು ತುಂಬಾ ಜನ ನೋಡಿದ್ದೀನಿ, ಎಲ್ಲ ಕೆಲಸನೂ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಕೆಲವು ಯೋಗನೂ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಮನೆ ಕೆಲಸ ಮಾಡಿ ನೀವು ಆಗ ಆರೋಗ್ಯವಾಗಿ ಲವಲವಿಕೆಯಿಂದ ಇರ್ತೀರಾ. ಪ್ರೆಗ್ನೆಂಟ್ ಆಗಿ ನಿಮ್ಗೆ ಒಂದ್ಗಡೆ ಕೂರ್ತಿರೋದು, ಏನು ಮಾಡದೇ ಇರೋದು, ಆಗ್ಲೇ ಆಸ್ಪತ್ರೆಗೆ ಹೋದ್ರು ಸಾಕು, ಶ್ರೀಮಂತರನ್ನ ಗೊತ್ತಾಗ್ಬಿಟ್ರೆ ಸಿಸೇರಿಯನ್ ಆಪರೇಷನ್ ಮಾಡಿ ಮಲಗಿಸ್ಬಿಡ್ತಾರೆ. ನಾರ್ಮಲ್ ಡೆಲಿವರಿ ಆಗಕ್ಕೂ ಬಿಡಲ್ಲ. ತಮಾಷೆ ಕಾಣುತ್ತೆ, ಬೇಕಾದ ನೋಡಿದೀನಿ. ಅರ್ಥ ಆಯ್ತಾ? ತುಂಬಾ ಜನ ಕ್ಯೂರಿಯಾಸಿಟಿಗೆ ಬಂದರು. ಕೆಲವೆಲ್ಲ ನಮ್ಮ ಯೋಗ ಕ್ಲಾಸ್ ತುಂಬಾ ಜನ ಲೇಡೀಸ್ ಎಲ್ಲ ಬರ್ತಾರಲ್ಲ, ಕೇಳ್ತಾ ಇರ್ತೀನಿ. 90% ಶ್ರೀಮಂತರಿಗೆ ಬರೀ ಸಿಸೇರಿಯನ್ ಆಪರೇಷನ್ನೇ. ಹಂಗಾಗಿದೆ ನಮ್ಮ ವ್ಯವಸ್ಥೆ ಈಗ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆರಾಮಾಗಿ ಎಲ್ಲ ಕೆಲಸ ಮಾಡಿ, ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳಿ, ನಗ್ನಗ್ತಾ ಇರಿ, ಒಳ್ಳೆ ಪುಸ್ತಕಗಳನ್ನ, ಒಳ್ಳೆ ಸಂಗೀತಗಳನ್ನ, ನಿದ್ರೆ ಒಂಥರ ಹಾಯ್ ಅನ್ಸ್ಬೇಕು. ಕೋಪ ಬರತಕ್ಕಂಥ ಸಂಗೀತ ಅಲ್ಲ, ಹಾಯ್ ಅನ್ಸ್ಬೇಕು. ಆ ಥರ ಸಂಗೀತಗಳನ್ನ, ಒಳ್ಳೊಳ್ಳೆ ಭಜನೆಗಳನ್ನ ಕೇಳಿ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಖುಷಿಯಿಂದ ಇರಿ, ಅದೇ ಸಾಕು. ಯಾವ ಗ್ರಂಥ ಬೇಕಾದರೂ ಓದಿ. ಧನ್ಯವಾದ.